ಮಾನ್ಯ ಮುಖ್ಯಮಂತ್ರಿಗಳು ಗುಂಡಿನ ಮುಚ್ಚಲಿಕ್ಕೆ 1 ವಾರಗಳ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಈಗ ಏನಾಯ್ತು ಸರ್ ನಿಮ್ಮ ಡೆಡ್ಲೈನ್ ಅಂತ ಅವರನ್ನ ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಹಾಗಾದ್ರೆ ಗುಂಡಿ ವಿಚಾರದಲ್ಲಿ ಜವಾಬ್ದಾರಿಯನ್ನ ಮರೆತುಬಿಟ್ರಾ ಸಿಎಂ? ಗುಂಡಿ ವಿಚಾರದಲ್ಲಿ ಜವಾಬ್ದಾರಿ ಮರೆತ್ರ ಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚಲು ಸಿಎಂ ಕೊಟ್ಟಂತಹ ಡೆಡ್ಲೈನ್ ಅಂತ್ಯವಾಗಿದೆ. ಆದರೆ ಗುಂಡಿಗಳು ಮಾತ್ರ ಹಾಗೆ ಉಳ್ಕೊಂಡಿವೆ. ಸಿಎಂ ಡೆಡ್ಲೈನ್ ಕೊಟ್ಟರು, ಗುಂಡಿ ಮುಚ್ಚಿಲ್ಲ ಜಿಬಿಎ. ಅದನ್ನ ಕೇಳಿದ್ರೆ ಜಿಬಿ ಅವರು ಇಷ್ಟು ಗುಂಡಿಗಳಿದೆ, ಇಷ್ಟು ಬೇಗ ಮಾಡ್ಲಿಕ್ಕಾಗಲ್ಲ, ಮಳೆ ಇದೆ, ಅದು ಇದು ಅಂತ ಕಾರಣ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ಲೀಸ್ ಆಸ್ಕ್ ಶಿವಕುಮಾರ್ ಅಂತ ಹೇಳಿ ಹೊರಟಿದ್ದಾರೆ. ಹಾಗಾದ್ರೆ ಅವತ್ತು ಡೆಡ್ಲೈನ್ ಕೊಡುವಾಗ ಯಾವ ಆಧಾರದ ಮೇಲೆ ಕೊಟ್ಟಿದ್ರು ನೋಡಿ, ಏನು ಹೇಳಿದ್ರು ಮುಖ್ಯಮಂತ್ರಿಗಳು. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ನೋಡಿ, ಏನು ಸಹಾಯ ಮಾಡಲ್ಲ. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಬೆಂಗಳೂರಿನಲ್ಲಿ ಸಿಎಂ ಡೆಡ್ಲೈನ್ ಕೊಟ್ಟಿದ್ರು ಕೂಡ ಗುಂಡಿ ಮುಚ್ಚೋ ಕೆಲಸಗಳನ್ನ ಮಾಡಲಾಗಿಲ್ಲ. ಇದು ಜಿಬಿಎಯ ಬೇಜವಾಬ್ದಾರಿ. ಗುಂಡಿ ಮುಚ್ಚಲು ಮತ್ತೆ ಕಾರಣವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಯಾಕೆ ಆಗ್ಲಿಲ್ಲ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಅಂದಾಜು 15,000 ಗುಂಡಿ ಮುಚ್ಚಬೇಕಿದೆ. ಇನ್ನೂ 3-4,000 ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ. 15,000 ಗುಂಡಿ ಮುಚ್ಚಿದ್ದೀವಿ. ಮಳೆ ಕಾರಣದಿಂದಾಗಿ ಗುಂಡಿ ಮುಚ್ಚೋದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹೀಗಂತ ಮತ್ತೊಂದು ಕಾರಣವನ್ನ ಕೊಟ್ಟು ಮುಂದಕ್ಕೆ ತಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಈ 15,000 ಗುಂಡಿ ನಿಮ್ಮ ಲೆಕ್ಕದಲ್ಲಿ ಇರಲೇ ಇಲ್ಲ. ಈಗ ಅದನ್ನು ಮುಚ್ಚಿದ್ದೀವಿ ಅಂತ ಹೊಸದಾಗಿ ಲೆಕ್ಕವನ್ನ ಕೊಡ್ತಾ ಇದ್ರಿ. ಸಾಲದಕ್ಕೆ 3,000-4,000 ಗುಂಡಿ ಈ ಹಿಂದೆ ಕೂಡ ಹೇಳಿದ್ರಿ ಇಷ್ಟೇ ಮುಚ್ಚಬೇಕಿರೋದು ಅಂತ. ಅದನ್ನ ಹಾಗೇ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಿ. ಮಳೆ ಕಾರಣ ಕೊಡ್ತಾ ಇದ್ದೀರಿ. ಮಳೆ ಈಗ ಕಳೆದ 2-3 ದಿನದಿಂದ ಬಂದಿರಲಿಲ್ವಲ್ಲ, ಆಗ ಎಷ್ಟು ಗುಂಡಿಗಳನ್ನ ಮುಚ್ಚಿದ್ದೀರಿ? ಅದರ ವರದಿ ಏನು? ಒಟ್ಟಿನಲ್ಲಿ ಈ ಹಿಂದೆ DCM ಕೊಟ್ಟಿದ್ರು ಡೆಡ್ಲೈನ್, ಅದು ಫ್ಲಾಪ್ ಆಯಿತು. ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಡೆಡ್ಲೈನ್, ಅದು ಫ್ಲಾಪ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು 2-3 ದಿವಸ ಸ್ವಲ್ಪ ಈ ಸೈಕ್ಲೋನು ಮತ್ತು ಮಳೆ ನೀರು ಬಿದ್ದಿದ್ದ ಕಾರಣ ಸ್ವಲ್ಪ ನಮ್ಮ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ನಡೀತಾ ಇರಲಿಲ್ಲ. ಸೊ ಅದನ್ನು ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇನ್ನೊಂದು 2-3 ದಿವಸ ಒಳಗೆ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಅಟ್ಲೀಸ್ಟ್ ಜಂಕ್ಷನ್ಸ್ ಎಲ್ಲ ನಾವು ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಗುಂಡಿಗಳು ನಂಬರ್ ಇಸ್ ನಾಟ್ ದ